ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ರಿಯಾಕ್ಷನ್ ವಿಡಿಯೋಗೆ, ಅದು ಕೂಡ ಅಟ್ಯಾಕ್ ಆನ್ ಟೈಟಾನ್. ಓ ಮೈ ಗಾಡ್, ಲಾಸ್ಟ್ ಎಪಿಸೋಡ್ ಮಾತ್ರ ಕ್ರೇಜಿ ಆಗಿತ್ತು. ಲಾಸ್ಟ್ ಅಲ್ಲಿ ನನ್ನ ತಲೆಯಿಂದ ಓಡ್ತಾನೆ ಇದೆ ಅದು ಹಿಂಗಾಯ್ತು ಅಂತ. ಆ ಟೈಟನ್ಸ್ ನ ನೋಡ್ದಾಗಂತೂ ನನ್ನ ತಲೆ ಆಗೋಯ್ತು. ಈ ತರನು ಇಮ್ಯಾಜಿನೇಷನ್ ಮಾಡ್ಕೊಳಕಾದ್ರೂ ಸಾಧ್ಯನಾ ಅಂತ ಆ ತರ ಓಡ್ತಾ ಇತ್ತು. ಬಟ್ ಇವಾಗ ನಾವು ಸೆಕೆಂಡ್ ಎಪಿಸೋಡ್ ರಿಯಾಕ್ಷನ್ ಮಾಡಕ್ ಬಂದಿದೀವಿ. ಆಲ್ ದ ವೇ ಟು ನಾನು ಡೈರೆಕ್ಟ್ ಫಸ್ಟ್ ಎಪಿಸೋಡ್ ರಿಯಾಕ್ಷನ್ ಮಾಡಿದ್ಮೇಲೆ ಡೈರೆಕ್ಟ್ ಸೆಕೆಂಡ್ ಎಪಿಸೋಡ್ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತಗೊಳಕ್ ಆಗ್ತಿಲ್ಲ. ಸೊ ಇದೊಂದು ನೀವು ಸ್ವಲ್ಪ ಟೈಮ್ ಆದ್ಮೇಲೆ ನೋಡ್ತಾ ಇರ್ತೀರಾ. ಸೊ ಈ ಸೆಕೆಂಡ್ ಎಪಿಸೋಡ್ ನೆಕ್ಸ್ಟ್ ಡೇ ದ ಫಾಲ್ ಆಫ್ ಶಿಗಾನ್ಶಿನಾ ಪಾರ್ಟ್ 2 ಅಂತ. ಸೊ ಶಿಗಾನ್ಶಿನಾ ಅನ್ನೋದು ಆ ಸಿಟಿ ಹೆಸರು ಅಂತ ಅನ್ಸುತ್ತೆ. ಸೊ ಅದಾದ್ಮೇಲೆ ಫಾಲ್ ಆದ್ಮೇಲೆ ಈ ಟೈಟನ್ಸ್ ಎಲ್ಲ ಒಳಗೆ ನುಗ್ಗಿದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಕೆಳಗೆ ಕಾಮೆಂಟ್ ತಿಳಿಸಿ. ಅಂಡ್ ರಿಯಾಕ್ಷನ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಕನ್ನಡದಲ್ಲಿ. ಅಂಡ್ ಇದೊಂದು ಮೆನ್ಷನ್ ಮಾಡಿ ಹೇಳಬೇಕು, ಕನ್ನಡ ಡಬ್ಬಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ, ಸೈಕ್ ಆಗಿದೆ. ನಾನಂತೂ ಹೆವಿ ಎಂಜಾಯ್ ಮಾಡಿದೆ ಕನ್ನಡದಲ್ಲಿ ನೋಡಿದ ತಕ್ಷಣ. ಕ್ರೇಜ್ ಇತ್ತು ಆನಿಮೆ ಕನ್ನಡದಲ್ಲಿ ನೋಡಿದ್ರೆ ಮಜಾ ಆಗ್ತಿತ್ತು. ಸರಿನಾ, ಇವಾಗ ಸೆಕೆಂಡ್ ಎಪಿಸೋಡ್ ನೋಡೋಣ. ಡೋಂಟ್ ವೇಸ್ಟ್ ಟೈಮ್, ಲೆಟ್ಸ್ ವಾಚ್ ಇಟ್. ಸೆಕೆಂಡ್ ಎಪಿಸೋಡ್ ಪಾಪ ಯಾರೇನೋ ಮಾಡ್ತಿರೋ ಬೇಜಾರಾಗ್ತದೆ. ಸೊ ಲೆಟ್ಸ್ ವಾಚ್. ಇವತ್ತು ನೋಡೋಣ. ಈಗ ಎಕ್ಸೈಟ್ ಆಗಿದ್ದೀನಿ ನಾನು ಮಾತ್ರ. ಫಸ್ಟ್ ಎಪಿಸೋಡ್ ಮಾಡೋಣ. ಇವರು ಮೊದಲಿಗೆ ಕಾಣಿಸ್ಕೊಂಡಿದ್ದು 100 ವರ್ಷಗಳ ಹಿಂದೆ. ಓಕೆ, ಬ್ಯಾಕ್ ಸ್ಟೋರಿ ತಿಳ್ಕೊತಾ ಇದೀವಿ. ಮನುಷ್ಯ ರೂಪಿಗಳಲ್ಲಿ 100 ವರ್ಷ. ಇವರು ಎಷ್ಟು ಬಲಶಾಲಿಗಳು ಅಂದ್ರೆ ಸಾಮಾನ್ಯ ಜನಗಳು ಮುಂದೆ ನಿಲ್ಲೋದಕ್ಕೂ ಆಗ್ತಾ ಇರಲಿಲ್ಲ. ಆಬ್ವಿಯಸ್ಲಿ ಸಾಮಾನ್ಯ ಜನಗಳು ತಮ್ಮ ಅಸ್ತಿತ್ವವನ್ನ ರಾತ್ರೋರಾತ್ರಿ ಕಳ್ಕೊಂಡಿದ್ರು. ಬದುಕುಳಿದರು ಮಾರಿಯಾ, ರೋಸ್, ಸೀನಾ ಅವರು ಗೋಡೆಗಳನ್ನ ಕಟ್ಕೊಂಡ್ರು. ಇವುಗಳೆಲ್ಲ ಕಳ್ಕೊಂಡಿರೋದನ್ನ ನೆನೆಸ್ಕೊಂಡ್ರೆ ಇವತ್ತು ಕೂಡ ತುಂಬಾನೇ ದುಃಖತಪ್ತರಾಗ್ತಾರೆ. ಇದೆಲ್ಲ ನಡೆದಿದೆ. ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಮ್ಮ ಮನೆ ಬಿಲ್ಡಿಂಗ್ ಟ್ರತಿಗೆ ಎದ್ದ ತಕ್ಷಣ ಅದೇ ಕಾಣಿಸ್ತೀನಿ ಅಂತ ಹಂಗೆ ಇಮ್ಯಾಜಿನ್ ಮಾಡ್ಕೊತಾ ಇದೆ. ಚಾಕ್ಲೇಟ್ ತಿನ್ನಂಗೆ ತಿಂತದೋದು ಎಲ್ಲ. ಅವನಿಗೂ ಏನೋ ಮಾಡಕ್ ಆಗ್ತಾ ಇದೆ. ಒಬ್ಬ ಸೋಲ್ಜರ್ ಏನ್ ಮಾಡಕ್ ಬಂದಿದೆ. ಎಲ್ಲರೂ ಇವಾಗ ಆಬ್ವಿಯಸ್ಲಿ ಆ ವಾಲಿಂದ ಆಚೆ ಹೋಗ್ಬೇಕು ಅಂತಾನೆ ಡಿಸೈಡ್ ಮಾಡಿರ್ತಾರೆ. ಅವ್ರಿಗೆ ಎಲ್ಲ ಕೊಡ್ತಾರೆ ಗುರು, ಎಲ್ಲ ಕಡೆ ಬರ್ತಾರೆ. ಓ, ಎಲ್ಲ ಬೋಟ್ ಹಾಕೊಂಡಿದ್ರೆ ನೈಸ್ ಐಡಿಯಾ. ಏನ್ ಟೆಕ್ನಾಲಜಿ ಗುರು, ಕ್ರೇಜಿ ಆಗಿದೆ. ಯೂಸ್ ಮಾಡ್ತಿರೋಂಥ ವೆಪನ್ಸ್ ಎಲ್ಲ ಸಕಲಾಗಿದೆ ಗುರು. ನೀವು ಎಲ್ಲ ನೋಡ್ದಂಗೆ ಅಂತ ಅನಿಸ್ತಿಲ್ಲ. ಅವೆಲ್ಲ ಒಟ್ಟಾಗಿದೆ, ಕ್ರೇಜಿ ಆಗಿದೆ. ಇದೊಂದು ಕೆಟ್ಟ ಕನಸು ಮ್ಯಾಮ್ ಎಣಿಸ್ತಾರದು. ಏನು ಮಾಡಕ್ಕಾಗಲ್ಲ. ನಾವು ಏನ್ ಮಾಡೋದಕ್ಕಾಗಲ್ಲ. ಹೊಡಿಯಿಂದ ನಾನಿಗೆ ಇಷ್ಟಪಡಲ್ಲ. ಆಬ್ವಿಯಸ್ಲಿ ಅವ್ರಿಗೂ ಅವ್ರ ಲೈಫ್ ಮುಖ್ಯ ಆಗುತ್ತೆ. ಇನ್ನು ಸ್ವಲ್ಪ ಜನರು ಆಚೆ ಇದ್ದಾರೆ, ಇನ್ನೊಂದು ಚಾನ್ಸ್ ಕೊಡು. ಟೈಟನ್ಸ್ ಗಳು ಗೇಟ್ ಇಂದ ಒಳಗ್ ಬರೋದಕ್ಕೆ ನಾವು ಬಿಡಬಾರ್ದು. ಹಾಗೇನಾದ್ರೂ ಆದ್ರೆ ನಾವ್ ಇಷ್ಟು ದಿನ ವಾದ ಮಾಡಿದ್ದು ಎಲ್ಲ ಸುಳ್ಳಾಗುತ್ತೆ. ಅವ್ರಗಳನ್ನ ಮುಂದಿನ ಗೋಡೆ ಹತ್ರ ತಡೆಯೋದಕ್ಕೆ ನಮ್ಮ ಹತ್ರ ಆಯ್ತಾ ಇಲ್ಲ. ನಾನು ಮಾತು ಕೇಳಿ ಮತ್ತೆ ಸಾಕಿನ ಬಾಗಿಲು ಮುಚ್ಚಿ. ಮಕ್ಕಳು, ಹೆಂಗಸರು, ಗಂಡಸರು ಎಲ್ಲರೂ ಕೂಡ ಇಲ್ಲಿಂದ ಹೊರಟೋದ್ರು. ಆತಂಕ ಮಾತ್ರ ಹಾಗೆ ಉಳಿತು. ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಶಿಗಾನ್ಶಿನಾ ಮೇಲೆ ಟೈಟಾನ್ಸ್ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ಸಾಕ್ಷಿ ಏನಿದೆ? ಇದು ವರ್ಷಗಳಿಂದ ನಡೀತಾನೆ ಇದೆ. ಇದರಲ್ಲಿ ಸತ್ಯಾಂಶ ಏನಿದೆ? ಆಬ್ವಿಯಸ್ಲಿ ಗವರ್ಮೆಂಟ್ ಅಫಿಷಿಯಲ್ ಗೊತ್ತಾಗ್ತಿಲ್ಲ. ಈಗ ನಮ್ಮ ಪರಿಸ್ಥಿತಿ. ಎಕ್ಸ್ಕ್ಯೂಸ್ ಮಿ ಮೈ ಲಾರ್ಡ್ಸ್, ನಿಮ್ಮೆಲ್ಲರಿಗೂ ಒಂದು ಸಂದೇಶ ಇದೆ. ಟೈಟನ್ಸ್ ಅವರು ಗೇಟ್ ಅನ್ನ ಹೊಡೆದಾಕಿದ್ದಾರೆ. ಮತ್ತೆ ಅವರೆಲ್ಲರೂ ಕೂಡ ಒಳಗೆ ಬಂದ್ಬಿಟ್ಟಿದ್ದಾರೆ. ಇವಾಗ ಗೊತ್ತಾಗತ್ತೆ ಪ್ರೆಷರ್ ಅಂದ್ರೆ ಏನು ಅಂತ. ನಿಜಾನಾ? ಎಲ್ಲ ಸ್ಟೋರ್ ಮಾಡ್ತಿದ್ರು ಅನ್ಸುತ್ತೆ. ಖಂಡಿತವಾಗ್ಲೂ ಇಲ್ಲ. ನಾನ್ ಕೈಲಾಗದೆ ಇರೋರಿಗೆ ಗೌರವ ಕೊಡಲ್ಲ. ನನ್ ಕೈಲಿದಾಗಲ್ಲ. ನಾನ್ ವಾಪಸ್ ಓಲ್ ಮಾರಿಯಕ್ ಹೋಗ್ತಾ ಇದ್ದೀನಿ. ಟೈಟನ್ ಗಳು ಮಾಡಿರೋದಕ್ಕೆ ನಾನು ಶಿಕ್ಷೆ ಕೊಡ್ತೀನಿ.
ಶಾಂತವಾಗಿರು ಸ್ವಲ್ಪ. ಇದೆಲ್ಲ ರೀಲ್ಸ್ ಅಲ್ಲಿ ನಾನು ಕೇಳಿಸ್ತಾ ಇದ್ದೀನಿ. ಮುಂದಿನ ವರ್ಷ ನಾನು ಕೆಡೆಟ್ ಅಲ್ಲಿ ಜಾಯಿನ್ ಆಗೋದಕ್ಕೆ ಹೋಗ್ತೀನಿ. ಎಲ್ಲೋ ನಾನೊಬ್ಬ ಬೇಟೆಗಾರ, ಅರ್ಥ ಆಯ್ತಾ? ಮತ್ ನಾನು ಅವ್ರ ವಿರುದ್ಧ ಸೇಟ್ ತೀರಿಸ್ಕೊಳ್ಳೋಕು ಮುಂಚೆ ಟೈಟನ್ಸ್ ಗಳು ನನ್ನ ದ್ವೇಷಿಸ್ತಿರ್ತಾರೆ. ದಿಸ್ ಎಪಿಸೋಡ್ ವಾಸ್ ಒಂಥರ ಇದು ಬಿಲ್ಡ್ ಮಾಡ್ತಿದ್ದಾರೆ. ಫಸ್ಟ್ ಎಪಿಸೋಡ್ ಆದ್ಮೇಲೆ ನಾವು ಅವರೆಲ್ಲ ಹೋಗಿ ಮಾಮೂಲಿ ಗೊತ್ತಲ್ಲ, ನಮ್ಗೆ ಏನಾರ ಇಲ್ಲಿ ಪ್ರಾಬ್ಲಮ್ ಆದ್ರೆ ನಾವೆಲ್ಲ ಬೇರೆ ಕಡೆ ಶಿಫ್ಟ್ ಆಗ್ತೀವಿ, ಅಲ್ಲಿ ನಮಗೆ ಫುಡ್ ಪ್ರಾಬ್ಲಮ್ ಎಲ್ಲ ಬರುತ್ತಲ್ಲ, ಆ ತರ ಸಿಚುವೇಶನ್ ನಡೀತಾ ಇದೆ. ಮತ್ತೆ ವರ್ಲ್ಡ್ ಬಿಲ್ಡಿಂಗ್ ಕ್ರೇಜಿ ಆಗಿದೆ ಸರಿನಾ. ನಂಗೆ ಅಲ್ಲಿ ಇಡುವಂತ ಎಕ್ವಿಪ್ಮೆಂಟ್ಸ್ ನೋಡಿ ಮತ್ತೆ ಹೊಸ ಹೊಸ ಟೆಕ್ನಾಲಜಿ ನೋಡಿ ಖುಷಿ ಆಗ್ತದೆ ಸರಿನಾ. ಯಾಕಂದ್ರೆ ಆನಿಮೆನ ತಗೊಂಡ್ರೆ ಅವರು ರಿಯಲ್ ಲೈಫ್ ಅಲ್ಲಿ ಇರೋದನ್ನೇ ಸ್ವಲ್ಪ ಬಳಸ್ಕೊಳಕ್ ಮಾಡ್ತಾರೆ. ಬಟ್ ಈ ಅಟ್ಯಾಕ್ ಆನ್ ಟೈಟನ್ ನ ಕ್ರಿಯೇಟರ್ ಆತರ ಮಾಡಿಲ್ಲ. ಅವ್ರು ಯೂಸ್ ಮಾಡೋ ವೆಪನ್ಸ್ ಆಗಿರ್ಬೋದು ಸಖತ್ ಕ್ರಿಯೇಟಿವ್ ತರ, ಸ್ವಲ್ಪ ಸ್ಪೈಡರ್ ಮ್ಯಾನ್ ತರ ಎಲ್ಲ ಹಾಕೊಂಡು ಹೋಗೋದ್ರ ಆ ತರ ವೆಪನ್ಸ್ ಎಲ್ಲ ಮಾಡಿದ್ದಾರೆ. ಮತ್ತೆ ಬೋಟ್ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾವು ಇಲ್ಲಿ ಟ್ರೈನ್ ಅಲ್ಲಿ ಯಾವ ತರ ಒಂಥರ ಟೆಕ್ನಾಲಜಿ ನೋಡ್ತೀವಿ ಅದು ವೈರಲ್ ಕನೆಕ್ಟ್ ಮಾಡ್ಕೊಂಡು ಹೋಗೋದು, ಅದೇ ತರ ಇವಾಗ ಬೋಟಲ್ಲೂ ಮತ್ತೆ ಶಿಪ್ ಅಲ್ಲೂ ಅದೇ ತರ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಅದೇ ತರ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡಿದ ತಕ್ಷಣ. ಹೊಸ ಟೆಕ್ನಾಲಜಿ ಸಖತ್ತಾಗಿದೆ ನೋಡೋದಕ್ಕೆ ಅಂತ ಅನಿಸ್ತು. ಅಂಡ್ ಇವಾಗ ನಾವು ಗೊತ್ತಾಗಿದ್ದು ಅಬ್ಸಲ್ಯೂಟ್ಲಿ ಆ ಒಂದು ಪಾರ್ಟ್ ಮಾತ್ರ, ಆ ಊರ್ ಮಾತ್ರ ನಾಶ ಆಗಿರೋದು. ಬಟ್ ಅದೇ ತರ ಇನ್ನ ಸಿಕ್ಕಾಪಟ್ಟೆ ಬಿಲ್ಡಿಂಗ್ಸ್ ಇದೆ ಅಂತ, ಅದೇ ತರ ಸಿಕ್ಕಾಪಟ್ಟೆ ವಾಲ್ಸ್ ಇದೆ ಅಂತ ಗೊತ್ತಾಯ್ತು ನನಗೆ. ಸೊ ವರ್ಲ್ಡ್ ಒಂಥರ ಕ್ರೇಜಿಯಾಗಿ ಬಿಲ್ಡ್ ಆಗ್ತದೆ ಸರಿನಾ. ನೆಕ್ಸ್ಟ್ ಇವಾಗ ಎರಿನ್ ಮೇನ್ ಕ್ಯಾರೆಕ್ಟರ್ ಅನ್ನೋದು ಗೊತ್ತಾಯ್ತು. ಆಬ್ವಿಯಸ್ಲಿ ಅವ್ನು ನೋಡ್ತಿದ್ರೆ ಆ ಚಾರ್ಮಿಂಗ್ ವೈಬ್ಸ್ ಬರ್ತಾ ಇದೆ. ಮತ್ತೆ ಅವನೇ ಆ ಮೇನ್ ಕ್ಯಾರೆಕ್ಟರ್ ಅನ್ನೋದ್ರ ಕಾಣಿಸ್ತಾ ಇದೆ ಅವ್ನ ಮುಖದಲ್ಲಿ ಸರಿನಾ. ಅದೇ ತರನೇ ಇವಾಗ ಅವನ್ನೇ ಜಾಸ್ತಿ ಮೇನ್ ಫೋಕಸ್ ಮಾಡ್ಕೊಂಡು ಇವಾಗ ಅವ್ನ ಟ್ರೈನಿಂಗು ಅವನ ರಿವೆಂಜ್ ಸ್ಟೋರಿ ಆಗಿರುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಇವಾಗ ಎಪಿಸೋಡ್ 2 ನೋಡಾದ್ಮೇಲೆ ಕ್ರೇಜ್ ಆಗಿದೆ. ಇವಾಗ ಅವ್ನು ಟ್ರೈನಿಂಗ್ ಮಾಡಕ್ ಸ್ಟಾರ್ಟ್ ಆಗಿದ್ದಾನೆ. ನೆಕ್ಸ್ಟ್ ಇವಾಗ ಅವನ ಟ್ರೈನಿಂಗ್ ಸಿಕ್ಕಾಬಿಟ್ಟೆ ಬ್ರೂಟಲ್ ಆಗಿರುತ್ತೆ ಅಂತ ಅವರೇ ಹೇಳ್ಬಿಟ್ರು. ಸೊ ಯಾವ ತರ ಬ್ರೂಟಲ್ ಆಗಿರುತ್ತೆ ಟ್ರೈನಿಂಗ್ ಅಂತ ಗೊತ್ತಿಲ್ಲ. ಮತ್ತೆ ಅವ್ರ ಅಕ್ಕ ಸೇರ್ಕೊಂಡಿದ್ದು ಮಾಮೂಲಿ ಅವ್ರ ಅಮ್ಮ ಮಾತು ಕೊಟ್ಟಿದ್ರು ಅವಳನ್ನ ಇವನ್ನ ಕಾಪಾಡಬೇಕು ಅಂತ. ಸೊ ಅದೇ ತರನೇ ಅವ್ರ ಅಕ್ಕ ಅವನ್ನ ಕಾಪಾಡಕ್, ಮತ್ತೆ ಫ್ರೆಂಡ್ಸ್ ಸೇರ್ಕೊಂಡಿದ್ದು ನನಗೆ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಸಿಕ್ಕಾಬಿಟ್ಟೆ ಬುಲ್ಲಿಡ್ ಅವನೇ ಓಡಿಸ್ಕೊತಿದ್ದ. ಬಟ್ ಇವಾಗ ನಾನು ಅಂದ್ರೆ ಅವ್ರ ತಾತ ತಿರೋಗಿದ್ಮೇಲೆ ಅವನೇ ಇವಾಗ ನಾನೇ ಟ್ರೈನಿಂಗ್ ಮಾಡಿ ನಾನು ಸೇರ್ಕೋಬೇಕು ಆರ್ಮಿಗೆ ಅಂತ ಅವನೇ ಹೊರಟಿದ್ದಾನೆ. ಸೊ ಅವ್ನ ಸ್ಟೋರಿನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ ಸರಿನಾ. ಸೊ ಕ್ರೇಜಿಯಾಗಿ ನಡೀತಾ ಇದೆ ಸ್ಟೋರಿ. ಬಂದ್ರೆ ಸೆಕೆಂಡ್ ಎಪಿಸೋಡ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಟ್ ಫಸ್ಟ್ ಎಪಿಸೋಡ್ ರೇಂಜ್ ಗಂತೂ ಇರಲಿಲ್ಲ ಸರಿನಾ. ಸೊ ಇವಾಗ ಸ್ವಲ್ಪ ಸ್ಟೋರಿ ಬಿಲ್ಡಿಂಗ್ ತಗೊಳ್ತಾ ಇದೀವಿ ನಾವು. ಸ್ಟೋರಿ ಬಿಲ್ಡ್ ಆಗ್ತಾ ಇದೆ. ನೆಕ್ಸ್ಟ್ ಇವಾಗ ಟೈಟನ್ಸ್ ನ ಯಾವಾಗ ಎದುರಿಸ್ತಾನೆ ಎರಿನ್ ಮತ್ತೆ ಅವರ 3 ಜನರ ಗುಂಪು ನೋಡೋಣ. ಕ್ರೇಜ್ ಆಗಿತ್ತು ಮಾತ್ರ. ರಿಯಾಕ್ಷನ್ ನಿಮ್ಗೆ ಅನಿಸ್ತು ಕನ್ನಡ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಸೆಕೆಂಡ್ ಎಪಿಸೋಡ್ ಹೇಗಿತ್ತು ಅಂತ ಕನ್ನಡ ಕಮೆಂಟ್ ಮಾಡಿ ತಿಳಿಸಿ. ಕನ್ನಡ ಬಿಗ್ ಮೋಸ ಆಬ್ವಿಯಸ್ಲಿ ಕ್ರೇಜ್ ಆಗಿದೆ ಸರಿನಾ. ನಾನಂತೂ ಇಷ್ಟೊಂದು ಲೆವೆಲ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದ್ರೆ ನನಗೆ ಒನ್ ಪೀಸ್ ಕನ್ನಡ ಡಬ್ ನೋಡೋದ್ಮೇಲೆ ಸ್ವಲ್ಪ ಅನಿಸಿತ್ತು. ಬಟ್ ಪರ್ಫೆಕ್ಟ್ ಆಗಿದೆ. ವಾಯ್ಸ್ ಆಕ್ಟಿಂಗ್ ಮಾತ್ರ ಕ್ರೇಜ್ ಆಗಿದೆ. ಯಾಕಂದ್ರೆ ಲಿಪ್ಸಿಂಗ್ ಮಿಸ್ ಆಗೋದು ಆ ಥರ ಏನೂ ಆಗಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹ್ಯಾಟ್ಸ್ ಆಫ್ ಟು ಯು ಗೈಸ್. ಕನ್ನಡದಲ್ಲಿ ಮಾಡಿದ್ದೀರಾ, ಕ್ರೇಜಿ ಸೂಪರ್ ಆಗಿ ಮಾಡಿದ್ದೀರಾ. ನಂಗಂತೂ ಹೆವಿ ಇಷ್ಟ ಆಯ್ತು. ಎಕ್ಸ್ಪೀರಿಯನ್ಸ್ ಮಾತ್ರ ಆ ತರ ಇದೆ. ಅಂಡ್ ನಾನು ಸಬ್ಟೈಟಲ್ಸ್ ಹಾಕೊಂಡು ನೋಡ್ತಿದ್ದೆ, ಆಲ್ಮೋಸ್ಟ್ ಸಿಮಿಲರ್ ಆಗಿ ಇತ್ತು ಸರಿ. ಆ ಥರದ್ದೇನು ಮಿಸ್ ಮ್ಯಾಚ್ ಮಾಡೋದು, ಬೇರೆ ಡೈಲಾಗ್ ನ ಚೇಂಜ್ ಮಾಡೋದು ಆ ಥರದಿಂದ ಆಲ್ಮೋಸ್ಟ್ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಸರಿನಾ. ಯಾಕಂದ್ರೆ ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಾ ಇರುತ್ತಲ್ಲ. ಬಟ್ ಓಕೆ ನೋಡ್ಬೋದು ಆರಾಮಾಗಿ. ಯಾಕಂದ್ರೆ ಎಲ್ಲ ಇಂಗ್ಲೀಷಲ್ಲಿ ಹೆಂಗಿದೆಯೋ ಅದೇ ತರ ಕನ್ನಡ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಸೆಂಟೆನ್ಸ್ ಅಲ್ಲೇ ಬೇರೆ ತರ ಇರುತ್ತೆ, ನಮ್ಮ ಸೆಂಟೆನ್ಸೇ ಬೇರೆ ತರ ಇರುತ್ತೆ. ಸೊ ಅದನ್ನ ನಮ್ಮ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಬಟ್ ದೇ ಟ್ರೈಲ್ ದೇರ್ ಲೆವೆಲ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಅದ್ರ ಸೂಪರ್ ಆಗಿದೆ. ನನಗಂತೂ ಹೆವಿ ಇಷ್ಟ ಆಯ್ತು ಕನ್ನಡ ಡಬ್ ಮಾಡಿದ ತಕ್ಷಣ. ಕ್ರೇಜ್ ಆಗಿದೆ. ಸೆಕೆಂಡ್ ಎಪಿಸೋಡ್ ನಿಮ್ಗೆ ಅನಿಸುತ್ತೆ ಕನ್ನಡ ಕಾಮೆಂಟ್ ತಿಳಿಸಿ. ಅಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.